ಮಸೀದಿ ಕಟ್ಟುವುದಕ್ಕಲ್ಲ, ನನಗೊಂದು ಕಲ್ಲು ಬೇಕಾಗಿದೆ. ಚರ್ಚ್ ಕಟ್ಟುವುದಕ್ಕಲ್ಲ, ನನಗೊಂದು ಕಲ್ಲು ಬೇಕಾಗಿದೆ. ಇನ್ನೊಬ್ಬನ ತಲೆಗೆ ಗುರಿ ಇಟ್ಟು ಹೊಡೆಯುವುದಕ್ಕಾಗಲ್ಲ. ನನಗೊಂದು ಕಲ್ಲು ಬೇಕಾಗಿದೆ, ಡಾಂಬರ್ ರೋಡ್ ಮಾಡಕ್ಕಲ್ಲ. ನನಗೊಂದು ಕಲ್ಲು ಬೇಕಾಗಿದೆ, ಮನುಷ್ಯನ ನಡುವಿರುವ ಕಂದರಕ್ಕಾಗಿ ಸೇತುವೆ ಕಟ್ಟುವುದಕ್ಕಾಗಿ ಸೌಹಾರ್ದದ ಕಲ್ಲು ಬೇಕಾಗಿದೆ. ಈ ಸೌಹಾರ್ದದ ಕಲ್ಲನ್ನು ನಿರ್ಮಿಸುವ ಶಕ್ತಿ ಇರೋದು ಮಾತ್ರ ಮನುಷ್ಯರಿಗೆ, ಮೃಗಗಳಿಗಲ್ಲ. ಮನುಷ್ಯರಿಂದ ಮಾತ್ರ ಸಾಧ್ಯ. ಅದಕ್ಕೆ ಸರೀಸೃಪ ಜಂತುಗಳು ಕೂಡ ಒಂದು ಮಾತು ಹೇಳ್ತಾರೆ. ಸಮುದ್ರದ ತಳಭಾಗದಲ್ಲಿ ವಾಸಿಸುವಂಥ ವಿಷ ಜಂತುಗಳು ನಾವೆಲ್ಲ ಶಾಂತವಾಗಿದ್ದೀವಂಥವು. ಸಮುದ್ರದ ತಳಭಾಗದಲ್ಲಿ ಜೀವಿಸುವಂಥ ವಿಷ ಜಂತುಗಳು ನಾವೆಲ್ಲ ಶಾಂತವಾಗಿದ್ದೇವೆ. ಕಣ್ಣಿವೆ, ಕಾಲಿವೆ, ಮೆದುಳಿನ ದಿಮಾಕದಲ್ಲಿ ನೆಟ್ಟು ಹೊಡೆದಾಗ್ತಿರೋದಂಥ ಸರೀಸೃಪ ಜಂತುಗಳು ಬುದ್ಧಿ ಹೇಳುವ ಪರಿಸ್ಥಿತಿ ನಮ್ಗೆ ಬಂದಿದೆ. ಅಂದರೆ ಇವತ್ತು ಹುತಾತ್ಮರಾದ ದಿನ ಇವತ್ತು. ನಮಗೆ ಗಾಂಧಿ ಅಂದರೆ ಬಹಳ ಪ್ರೀತಿ, ನಿಮ್ಮೆಲ್ಲರಿಗೂ ಪ್ರೀತಿ. ಇದು ಗಾಂಧಿ ಭಾರತನೇ. ಗಾಂಧಿ ಎಂತಹ ಗಾಂಧಿ? ಕೆಲವರಿಗೆ ಗಾಂಧಿ ಬೇಕು, ಉಂಡು ಉಪವಾಸ ಸತ್ಯಾಗ್ರಹ ಮಾಡುವವರಿಗೆ ಗಾಂಧಿ ಬೇಕು. ಕೆಲವರಿಗೆ ಗಾಂಧಿ ಬೇಕು, ಫ್ಯಾಷನ್ನಿಗೋಸ್ಕರ ಗಾಂಧಿ ಬೇಕು. ಕೆಲವರಿಗೆ ಗಾಂಧಿ ಬೇಕು, ಚಳವಳಿಯ ಚರಕ ಹಿಡಿದ ಗಾಂಧಿ ಬೇಕು. ಅದು ಇವೆಲ್ಲರ ನಡುವೆ ಬೇಕಾಗಿರುವ ಗಾಂಧಿ ಇದ್ದಾನಲ್ಲ, ಆತನ ದೂರೀಕರಿಸಿದ್ದಾರೆ. ಅದಕ್ಕೆ ನಮ್ಮ ಜಂಬಣ್ಣ ಅಮರಚಿಂತ ಒಂದು ಮಾತು ಹೇಳ್ತಾರೆ, ಗಾಂಧಿ ಅಂದರೆ ಹುಟ್ಟು ಕುರುಡರ ಓಣಿಯಲ್ಲಿ ಚಾಳಿಸು ಮಾರುವವ. ಗಾಂಧಿ ಅಂದರೆ ಹುಟ್ಟು ಕುರುಡರ ಓಣಿಯಲ್ಲಿ ಚಾಳಿಸು ಮಾರುವವ. ನಮಗೆ ಗಾಂಧಿ ಬೇಕು. ಎಂತಹ ಗಾಂಧಿ ಬೇಕು? ನಾವು ಹೇಳಿದ ಹಾಗೆ ಕೇಳುವ ಗಾಂಧಿ ಬೇಕು. ಪ್ರಶ್ನಿಸುವ ಗಾಂಧಿ ಬೇಡ. ಚಳವಳಿಯ ಚರಕದ ಕೈ ಎತ್ತಿದ ಗಾಂಧಿ ಬೇಡ. ಸತ್ಯಾಗ್ರಹದ ಗಾಂಧಿ ಬೇಡ. ಶಾಂತಿ ಮಂತ್ರದ ಗಾಂಧಿ ಬೇಡ. ಇವೆಲ್ಲವುಗಳ ನಡುವೆ ನಮಗೆ 10 ಭಾಷಣಕ್ಕಿಂತ, 10 ಪುಸ್ತಕಗಳನ್ನು ಬರೆಯುವುದಕ್ಕಿಂತ, 10 ಬಂಡಾಯದ ಹಾಡುಗಳನ್ನು ಆಡುವುದಕ್ಕಿಂತ, 10 ಹೋರಾಟ ಮಾಡುವುದಕ್ಕಿಂತ ಇವತ್ತು ಅಗತ್ಯವಾಗಿ ಆಗಬೇಕಾಗಿತ್ತು ಏನಂದ್ರೆ ಪ್ರತಿಯೊಬ್ಬ ಮನುಷ್ಯರ ನಡುವೆ ಮೂಡಿಸುವಂಥ ಸೌಹಾರ್ದತೆ ಮೂಡಿಸೋದು ದೊಡ್ಡ ಸವಾಲಿನ ಕೆಲಸ ಇವತ್ತು. ಆದರೆ ನಮ್ಮಲ್ಲಿ ಸೌಹಾರ್ದತೆ, ಸಾಮರಸ್ಯ ಇದೆಯಲ್ಲ, ಬೇರೆ ದೇಶದವ್ರು ನಮಗೇನು ಕಲಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ನೆಲಮೂಲದ ಸಂಸ್ಕೃತಿ ಸೌಹಾರ್ದತೆ ಮತ್ತು ಭಾವೈಕ್ಯತೆ ಇದೆಯಲ್ಲ, ಅದು ನೆಲಮೂಲದ ಸಂಸ್ಕೃತಿ. ಬುದ್ಧ ಒಂದ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಶಿಷ್ಯರು ಬಂದು ಹೇಳ್ತಾರೆ, ನಿಮಗೆ ಟೈಮ್ ಆಯ್ತು ಅಂದ್ರೆ ನಾನು ಹೇಳ್ಬಿಟ್ಟೆ. ಬುದ್ಧನಿಂದ ಒಬ್ಬನು ಓಡ್ ಬಂದು ಹಾನಿಗೆ ಬಿಡ್ತಾನೆ. ನನಗೆ ದೀಕ್ಷೆಗಾಗಿ ನಿಮ್ಮನ್ನು ಕಾಯ್ತಾ ಇದ್ದೀನಿ, ಭಾಳ ದಿವಸ ನನಗೆ ಬೇಗ ದೀಕ್ಷೆ ಕೊಡಿ ಅಂತ. ಯಾರು ನೀನು ಅಂತ? ನನ್ನ ಬ್ರಾಹ್ಮಣ ನಾನು. ಬ್ರಾಹ್ಮಣರಿಗೆ ನಾನು ದೀಕ್ಷೆ ಕೊಡಲ್ಲ ಅಂತ. ಇನ್ನೊಂದು ಅರ್ಥ ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ, ಮತ್ತೊಬ್ಬನು ಓಡ್ ಬರ್ತಾನೆ, ನನಗೆ ಬೇಗ ದೀಕ್ಷೆ ಕೊಡಿ ಅಂತ. ಅದೇ ಪ್ರಶ್ನೆ ಬುದ್ಧಂದು, ಯಾರು ನೀನು? ನಾನು ಕ್ಷತ್ರಿಯರಿಗೆಲ್ಲ ನಾನು ದೀಕ್ಷೆ ಕೊಡಲ್ಲ. ಮತ್ತೆ 1 ಕಿಲೋಮೀಟರ್ ದೂರ ಹೋಗ್ತಾನೆ, ಮತ್ತೊಬ್ರು ಓಡ್ ಬರ್ತಾರೆ, ಅವ್ರು ಕಾಲಿಗೆ ಬಿದ್ದು ನನಗೆ ಬೇಗ ದೀಕ್ಷೆ ಕೊಡಿ, ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ಅದೇ ಪ್ರಶ್ನೆ, ಯಾರು ನೀನು? ನಾ ಕ್ಷತ್ರಿಯ ಅಲ್ಲ, ನಾ ವೈಶ್ಯರಿಗೆ ದೀಕ್ಷೆ ಕೊಡಲ್ಲ. ಹೀಗೆ ದೂರದಲ್ಲಿ ಹೋಗ್ಬೇಕಾದ್ರೆ ಒಬ್ಬನು ಓಡೋಡಿ ಬಂದು ಕಾಲು ಹಿಡ್ಕೊಳ್ತಾನೆ, ನನಗೆ ದೀಕ್ಷೆ ಕೊಡಿ ಅಂತ. ಅದೇ ಪ್ರಶ್ನೆ ಬುದ್ಧಂದು, ಯಾರು ನೀನು? ನಾ ಶೂದ್ರರಿಗೆಲ್ಲ ದೀಕ್ಷೆ ಕೊಡಲ್ಲ ಅಂತ. ಹಿಂದಿರುವಂಥ ಶಿಷ್ಯರಿಗೆ ಬಹಳ ಬೇಸರ ಆಗುತ್ತೆ. ಬ್ರಾಹ್ಮಣರಿಗೆ ಕೊಡೋದಿಲ್ಲ ಅಂದ್ರಿ, ಕ್ಷತ್ರಿಯರಿಗೆ ಕೊಡೋದಿಲ್ಲ ಅಂದ್ರಿ, ವೈಶ್ಯರಿಗೆ ಕೊಡೋದಿಲ್ಲ ಅಂದ್ರಿ, ಶೂದ್ರರಿಗೆ ಕೊಡೋದಿಲ್ಲ ಅಂದ್ರೆ ಇದು ಬಹಳ ಅನ್ಯಾಯ. ಇದು ನಮ್ಗೆ ಯಾಕೋ ನಿಮ್ಮ ಮಾತು ಸರಿ ಅನಿಸ್ತಾ ಇಲ್ಲ ಅಂತ ಅನ್ನೋದೊಳಗನೆ ಮತ್ತೊಬ್ಬನು ಬಂದು ಕಾಗಡ್ತಾರೆ, ನನಗೆ ಬೇಗ ದೀಕ್ಷೆ ಕೊಡಿ ಅಂತ. ಅದೇ ಪ್ರಶ್ನೆ ಬುದ್ಧನು, ಯಾರು? ನೀ ಯಾರು ಅಂತ. ನಿಮ್ಮನ್ನ 20 ವರ್ಷಗಳಿಂದ ಹುಡುಕುತ್ತಿದ್ದೇನೆ ಅಂತಾನೆ ಬುದ್ಧ. ಆತ ಬಂದವ ಬುದ್ಧರಿಗೆ ಹೇಳ್ತಾನೆ, ನಾನು ನಿಮ್ಮನ್ನು 20 ವರ್ಷಗಳಿಂದ ಹುಡುಕುತ್ತಿದ್ದೇನೆ. ನಿಮ್ಮನ್ನ ಹುಡುಕುವ ತವಕದಲ್ಲಿ ನಾನು ಯಾರನ್ನೋದೇ ನನಗೆ ಮರೆತೋಗ್ಬಿಟ್ಟೈತೆ, ಅದಕ್ಕೆ ನನಗೆ ಬೇಗ ದೀಕ್ಷೆ ಕೊಡಿ. ಬುದ್ಧ ಒಂದು ಮಾತು ಹೇಳ್ತಾನೆ, ನನ್ನನ್ನು 20 ವರ್ಷಗಳಿಂದ ಹುಡುಕುವ ತವಕದಲ್ಲಿ ನೀನು ಯಾರನ್ನೋದೇ ನಿನಗೆ ಮರೆತೋಗಿದೆಯಲ್ಲ, ಅವತ್ತೇ ನಿನಗೆ ದೀಕ್ಷೆ ಆಗಿದೆ ಅಂತಾನೆ ಬುದ್ಧ. ಅವತ್ತೇ ನಿನಗೆ ದೀಕ್ಷೆ ಆಗಿದೆ. ಮನ್ನ ದೇವರ ಮಾಡಿ ದಂಡನೆಗೆ ಗುರಿಯಾದ ಪಂಚಮನ ಕಂಡೆ, ಕೂಲಿ ಇಲ್ಲದೆ ಕುರಿಗಳನ್ನು ಕಾಯುವ ತೋಳೆಗಳನ್ನು ಕಂಡೆ, ಚಿನ್ನದ ಮೊಟ್ಟೆಗಳನ್ನಿಟ್ಟ ಕೋಳಿಗಳನ್ನು ಕಂಡೆ, ವರ್ಷವಿಡೀ ಉತ್ತಿ ಬಿತ್ತಿ ಬೆಳೆದು ಫಲವೇ ಕಾಣದೆ ಹಸಿವಿನಿಂದ ಬಳಲಿದ ಬಡ ರೈತನನ್ನು ಕಂಡೆ, ಸೂರ್ಯ ಚಂದ್ರನೂ ಕಾಣದನ್ನ ಕಂಡೆ. ಆದ್ರೆ ಜಾತಿಯಿಂದ ಹುಟ್ಟಿದವನನ್ನು ಕಾಣಲೇ ಇಲ್ಲ. ಅಣ್ಣಗೆ ಬೈದು ಸಿಟ್ಟು ಬರೋದಿಲ್ಲ, ತಮ್ಮಗೆ ಬೈದು ಸಿಟ್ಟು ಬರೋದಿಲ್ಲ, ಅಕ್ಕಗೆ ಬೈದು ಸಿಟ್ಟು ಬರೋದಿಲ್ಲ, ತಂಗಿಗೆ ಬೈದು ಸಿಟ್ಟು ಬರೋದಿಲ್ಲ, ಕೈ ಹಿಡಿದು ಹೆಂಡತಿಗೆ ಬೈದು ಸಿಟ್ಟು ಬರೋದಿಲ್ಲ. ನಾನು ಹುಟ್ಟಿದ ಜಾತಿಗೆ ಬೈದ್ರ ಎಲ್ಲಿಂದ ಬರ್ತದೆ ಸಿಟ್ಟು. ಮತ್ತು ನಮ್ಮಲ್ಲಿ ಒಂದು ಜಾತ್ಯಾತೀತ, ಅದಕ್ಕೆ ಎಲ್ಲ ಒಂದು ಮಾತು, ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಶಬ್ದ, ಜಾತ್ಯಾತೀತ ಆಗದೇ ಇದ್ರು ದೇಶಾತೀತನಾದ್ರೂ ಆದ್ರು. ಜಾತ್ಯಾತೀತ ಆಗದಿದ್ರು ಪರವಾಗಿಲ್ಲ,
ದೇಶಾತೀತ ಆದರೂ ಆಗೋ ಅನ್ನುವಷ್ಟು ಮಟ್ಟಿಗೆ ಬಂದಿದೆ. ಅದಕ್ಕೆ ನಮ್ಮ ನೆಲಮೂಲದ ಸಂಸ್ಕೃತಿಯಲ್ಲೇ ಇದೆ ಸಾಮರಸ್ಯ, ಸೌಹಾರ್ದ. ರಂಜಾನಿನ ಸುರುಕುರ್ಮ, ಯುಗಾದಿಯ ಬೇವು ಬೆಲ್ಲ ಯಾವತ್ತೂ ಆಗ್ತವೆ. ಇವತ್ತಿಗೆ ಹಳ್ಳಿಗಾಡಿನಲ್ಲಿ ಅವರ ರಂಜಾನಿನ ಸುರುಕುರ್ಮ ಇವ್ರ ಮನೆಗೆ ಬರಬೇಕು, ಇವ ಯುಗಾದಿಯ ಬೇವು ಬೆಲ್ಲ ಅವ್ರ ಮನೆಗೆ ಬರಬೇಕು. ಅದು ರಾಮಕೃಷ್ಣ ನಮ್ಮ ರಾಮಪ್ರಸಾದ್ ಬಿಸ್ಮಿಲ್ ಕೊಟ್ಟಿದ್ದಾನೆ ಮತ್ತು ಅಶಫುಲ್ಲಾ ಖಾನ್ ಕೊಟ್ಟಿದ್ದಾನೆ. ಅಷ್ಟೇ ಯಾಕೆ ಬಗ್ದಾದಿನ ಮೆಹಬೂಬ್ ಸುಬಾನಿ ಅವರ ಮೊಮ್ಮಗ ಸೈಯದ್ ಅಲಿ ಅವರ ಮೊಮ್ಮಗ ಖಾದ್ರಿ ಪೀರ, ಹೆಸರು ಕೇಳಬೇಕು, ಖಾದ್ರಿ ಪೀರ ಬಸವಣ್ಣನನ್ನ ತನ್ನ ಗುರು ಅಂತ ಒಪ್ಕೊಳ್ತಾನೆ. ಶರಣರು ಮತ್ತು ಸೂಫಿಗಳ ಚಿಂತನೆಗಳು ಅಷ್ಟೇ. ಅಷ್ಟೇ ಯಾಕೆ ನಮ್ಮ ಶಿರಹಟ್ಟಿ ಪಚೇಶ್ವರ ಆತನ ಗುರುಗಳು ಅಮೀನುದ್ದೀನ್ ಇವೆಲ್ಲ ನಮ್ಗೇನು ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ. ಅದಕ್ಕಿಂತ ತುಂಬಾ ದೂರ ನಮ್ಮ ಕನಿಗಿರಿದ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಾನು. ಮೊಹರಂನಲ್ಲಿ ಒಂದು ದೇವರು ಎದ್ದರೆ ಇಮಾಮ್ ಹಸನ್ ಅಂತ ಒಂದಿದೆ. ಆ ಇಮಾಮ್ ಹಸನ್ ಸೀದಾ ಹೋಗೋದು ಕನಕರಾಯನ ಗುಡಿ ಹೋಗುತ್ತೆ. ಆ ಊರವ್ರು ಏನ್ ತಿಳ್ಕೊಂಡ್ರೆ ಗೊತ್ತಿಲ್ಲ, ನನಗಂತೂ ಬಹಳ ಖುಷಿ ಆಗುತ್ತೆ. ಇಮಾಮ್ ಹಸನ್ ಕನಕರಾಯನ ಗುಡಿಗೆ ಹೋಗ್ತಾ ಇರೋದು ಸೌಹಾರ್ದಕ್ಕಾಗಿ. ನಿಮ್ಗೆ ಅರ್ಥ ಆಗಿಲ್ಲ ನಿಮ್ಗೆ ಅಂತ. ಅದು ಸಾಮರಸ್ಯಕ್ಕಾಗಿ. ಸೌಹಾರ್ದ ಸಾಮರಸ್ಯ ಇದೆಯಲ್ಲ, ದೇವ್ರುಗಳು ಹೇಳ್ಕೊಟ್ಟವ. ದೇವ್ರು ಭಕ್ತರಲ್ಲಿಲ್ಲ ಅಂದ್ರೆ ಹೆಂಗೆ? ನಾವೆಲ್ಲ ಒಂದೇ ಅಂತ ದೇವ್ರುಗಳು ಹೇಳ್ಕೊಡ್ತೇವೆ. ತೆಳ್ಳನೆಯ, ದಪ್ಪನೆಯ, ಉದ್ದನೆಯ, ಗಿಡ್ಡನೆಯ, ಕರಿಯ, ಬಿಳಿಯ ಎಂಬ ಆಕಾರವನ್ನು ನಾವೇನು ಬಡಿದಾಡಲಿಕ್ಕೆಂದೇನು ಸೃಷ್ಟಿಸಲಿಲ್ಲ. ಅವಿವೇಕಿಗಳೇ, ನಿಮ್ಮನ್ನು ನೀವು ಪರಸ್ಪರ ಐಡೆಂಟಿಫೈ ಗುರುತಿಸಿಕೊಳ್ಳುವುದಕ್ಕಾಗಿ ನಾನು ನಿಮ್ಮನ್ನು ಸೃಷ್ಟಿಸಿದ್ದೇನೆ ಅಂತ ಹೇಳೋದ್ರ ಮೂಲಕ ದೇವರು ಕೂಡ ಮನುಷ್ಯವಾದವನ್ನು ಹೇಳ್ತವೆ. ಯಾರು ಮನುಷ್ಯನನ್ನ ಪ್ರೀತಿಸ್ತಾರೆ, ದೇಶವನ್ನು ಪ್ರೀತಿಸಿದ ಹಾಗೆ. ಮನುಷ್ಯನನ್ನ ಪ್ರೀತಿಸುವುದಿಲ್ಲವೋ ಅವನು ದೇಶವನ್ನು ಪ್ರೀತಿಸಲಾರ. ಆ ಕಾರಣಕ್ಕಾಗಿ ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಹಿಂದೂ ಮುಸ್ಲಿಮ್ನೇ ಆಗು, ಕ್ರೈಸ್ತ ಬೌದ್ಧನೇ ಆಗು, ಜೈನ ಪಾರ್ಸಿ ಆಗು, ಇದು ಹೇಳಿದ್ರೆ ಬೇರೆ ಜಿಲ್ಲೆಯವರಲ್ಲ, ನಮ್ಮ ಜಿಲ್ಲೆಯವರೇ, ಡ್ಯಾಂಪುರದವರೇ. ಹಿಂದೂ ಮುಸ್ಲಿಮ್ನೇ ಆಗು, ಕ್ರೈಸ್ತ ಬೌದ್ಧನೇ ಆಗು, ಜೈನ ಪಾರ್ಸಿ ಆಗು, ನಿನಗನಿಸಿದಂತೆ ಏನಾದರೂ ಆಗು, ಮೊದಲು ಮನುಷ್ಯ ಆಗು. ನಮಸ್ಕಾರ.